ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಫಾರ್ ಹಿಮ್ ಟು ಜಾಯ್ನ್ ಅಸ್. ಬಹುಶಃ ಉಪವಾಸ ಇದ್ರು ಅಂತ ಅನ್ಸುತ್ತೆ ಅವರು. ಐ ಅಂಡರ್ಸ್ಟ್ಯಾಂಡ್ ಪಾಪ, ನನಗೆ ಖಂಡಿತವಾಗ್ಲೂ ಕೂಡ ಅರ್ಥ ಆಗುತ್ತೆ. ನಂತರದಲ್ಲಿ ಅವರು ಈಗ ಒಂದಿಷ್ಟು ಫಲಾಹಾರವನ್ನು ಸೇವಿಸಿ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತಡವಾಗಬಹುದು ಅಂತ ನಾನು ಕೂಡ ಭಾವಿಸ್ತೇನೆ. ಐ ರೆಸ್ಪೆಕ್ಟ್ ಇಸ್ ವ್ಯಾಲ್ಯೂಸ್ ಆ್ಯಂಡ್ ಟ್ರೆಡಿಷನ್ಸ್ ಆ್ಯಂಡ್ ಇಸ್ ಕಲ್ಚರ್. ಇರಲಿ, ಅವ್ರು ಬರಲಿ. ಐ ವಿಲ್ ವೇಟ್ ಫಾರ್ ಹಿಮ್. ಓಕೆ, ಬರ್ತಾರಾ ಶ್ವೇತಾ ಅವರೇ? ಆರ್ ಯು ಶೋರ್? ಥ್ಯಾಂಕ್ ಯು. ಅನಿಲ್ ಚಳಿಗೇರಿ ಅವರೇ, ಈ ಗಂಡಸ್ಥಾನ ಅಂದ್ರೆ ಏನ್ರಿ? ನನಗನ್ಸ್ಮಟ್ಟಿಗೆ ಫ್ರಸ್ಟ್ರೇಷನ್ನಿಂದ ಬರ್ತಿರುವಂತಹ ವರ್ಡ್ ಅನಿಸುತ್ತೆ. ಒಂದು ಈ ಗಂಡಸ್ತನ, ಹೆಣ್ಮಕ್ಳು ಇದೇ ರೀತಿ ಇರಬೇಕು, ಗಂಡಸ್ತನ ಇದು ಈ ಥರ ಇರಬೇಕು ಅನ್ನೋಂಥದ್ದು ಒಂದು ದುರಹಂಕಾರದ ಮಾತು. ಫ್ರಸ್ಟ್ರೇಷನ್ನು ಇರ್ಬೋದು ಚಂದನ್. ಒಂದು ಆ ಕಡೆ ಮಾತಾಡಿದ್ರೆ ನಾನು ಎಲ್ಲರದು ಬೈಟ್ಗಳನ್ನ ನೋಡ್ತಾ ಇದ್ದೆ. ಇಡೀ ಒಟ್ಟು 4-5 ಜನ ಏನು ಬೈಟ್ ಕೊಟ್ಟಿದ್ದಾರೆ, ಆ ಬೈಟ್ನಲ್ಲಿ ಉಪಯೋಗಿಸಿರುವಂಥ ಪದಗಳು, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ನಾಯಕರು ಯಾರು ಇನ್ಕ್ಲೂಡಿಂಗ್ ಡಿ ಕೆ ಸುರೇಶ್ ಉಪಯೋಗಿಸಿರೋ ಪದಗಳೇನು ಗೊತ್ತಾ? ಅಮಾಯಕರು, ಬುದ್ಧಿವಂತರು, ಪಾಪ, ಒಳ್ಳೆಯವರು, ಒಳ್ಳೆಯ ಹೆಸರಿದೆ, ಇನ್ಕ್ಲೂಡಿಂಗ್ ನಮ್ಮ ಪ್ರಸಾದ್ ಗೌಡರು ದೇಶದಲ್ಲಿ ಹೆಸರು ಮಾಡಿದ್ದಾರೆ. ಅಂದರೆ ಇವರೇ ಡಾಕ್ಟ್ರು, ಒಬ್ಬ ಒಳ್ಳೆಯ ಮನುಷ್ಯ ಅಂತ ಅಕ್ನಾಲೇಜ್ಮೆಂಟ್ ಕೊಡ್ತಾ ಇದ್ದಾರೆ. ವೆರಿ ಕ್ಲಿಯರ್ಲಿ ಕೊಡ್ತಾ ಇದ್ದಾರೆ. ತುಂಬ ಅದರಲ್ಲಿ ಏನು ಸಂಶಯ ಇಲ್ಲ. ಏನಾಗಿದೆ, ನರೇಂದ್ರ ಮೋದಿ ಅವರ ಒಟ್ಟು ವರ್ಕಿಂಗ್ ಪ್ಯಾಟರ್ನ್ ಇದೆ. 2 ಟೈಪಿನ ಜನವನ್ನು ಪ್ರತಿ ಚುನಾವಣೆಯಲ್ಲಿ ಪ್ರಯತ್ನ ಮಾಡಿ ಒಳಗಡೆ ತಗೊಂಡು ಬರಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಒಂದು, ಅವರು ಒಳ್ಳೆಯವರಾಗಿರಬೇಕು, ಸಭ್ಯಸ್ಥರಾಗಿರಬೇಕು. ಇನ್ನೊಂದು ಕಡೆಯಿಂದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇರಬೇಕು. ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂದರೆ ದೇಶಕ್ಕೆ ಅದರ ಉಪಯೋಗ ಸರಿಯಾಗಿ ಆಗಬೇಕು ಅನ್ನೋ ಕಾರಣಕ್ಕೆ 2014ರ ನಂತರ ನರೇಂದ್ರ ಮೋದಿಯವರು ಈ ಥರದ ರಾಜಕಾರಣಿಗಳನ್ನು ಪಿಕ್ ಮಾಡಿ ಪ್ರತಿ ಚುನಾವಣೆಯಲ್ಲಿ, ಅದು ನಮ್ಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೆ ಇರ್ಬೋದು, ಅವ್ರನ್ನ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಅವರು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರನ್ನ ಒಳಗಡೆ ತರಬೇಕು ಅಂತ ಹೊರಟಿದ್ದಾರೆ. ಸೊ ಆ ಪ್ರಯತ್ನ ಇದಾಗ್ತಾ ಇದೆ. ಕಾಂಗ್ರೆಸ್ನವರ ಫ್ರಸ್ಟ್ರೇಷನ್ನಿಂದ ಆ ಪದ ಬಂದಿರಬೇಕು. ಆದರೆ ಎಲ್ಲೂ ಕಾಂಗ್ರೆಸ್ನವರು ಅವರು ಒಳ್ಳೆಯವರಲ್ಲ, ಅವ್ರು ಕೇಪೇಬಲ್ ಇಲ್ಲ ಅಂತ ಅನ್ನಲಿಲ್ಲ. ಬಹುಶಃ ಅವ್ರ ಸ್ಟ್ರಾಟಜಿನ ಅವರು ರೀಥಿಂಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಅವ್ರ ಹತ್ರ ಕ್ಯಾಂಡಿಡೇಟ್ ವಿರುದ್ಧ ಮಾತನಾಡಲಿಕ್ಕೆ ಏನೂ ಇಲ್ಲ. ಆಯ್ತು, ಈಗ ನಿಮಗೊಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ ನಾನು. ಆಯ್ತು ಬಿಡಿ, ಅವ್ರ ವಿರುದ್ಧ ಇವರು ಕಾಂಗ್ರೆಸ್ನವ್ರು ಮಾತನಾಡಿದ್ರು, ಒಂದು ರಾಜಕಾರಣವನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ, ಬಿಟ್ಬಿಡಿ. ನಿಮ್ಮ ಕಾನ್ಫಿಡೆನ್ಸ್ ಫ್ಯಾಕ್ಟರ್ ಏನು? ಫಾರ್ ಎಕ್ಸಾಂಪಲ್, ಚನ್ನಪಟ್ಟಣ ಬರುತ್ತೆ ನಿಮಗೆ, ರಾಮನಗರ ಕೂಡ ಬರುತ್ತೆ. ಈಗ ಬೆಂಗಳೂರು ಸೌತು, ಆನೇಕಲ್ಲು, ಆರ್ ನಗರ, ಇಲ್ಲೆಲ್ಲ BJP ಕ್ಯಾಡರ್ ಭಾಳ ಸ್ಟ್ರಾಂಗ್ ಇದೆ. ಹಾಗೆ ಹೀಗೆ ಸಿಟಿ ಬ್ರೆಡ್ ವೋಟ್ಗಳು ತುಂಬ ಇದೆ, ಹಾಗಾಗಿ ಬೀಳ್ಬೋದು ಒಂದು 13 ಲಕ್ಷ ವೋಟ್ಗಳು ಅಂತ. 13 ನಿಮಗೆ ಬೀಳತ್ತೆ ಅಂತ ಏನಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಮುನಿರತ್ನ ಅವರ ಗೆಲುವೆ ಅಷ್ಟೊಂದೇನು ಸುಲಭ ಆಗಿರಲಿಲ್ಲ, ಅದು ಕೂಡ ನಿಮಗೆ ನೆನಪಿರಲಿ. ಕಾಂಗ್ರೆಸ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಿತ್ತು. ಬಟ್ ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಫ್ಯಾಕ್ಟರ್? ಈಗ ರಾಮನಗರ, ಚನ್ನಪಟ್ಟಣದಲ್ಲಿ ಮುಸಲ್ಮಾನ್ ವೋಟರ್ಸ್ಗಳು ಕೂಡ ಒಂದು ಭಾಳ ದೊಡ್ಡ ಪ್ಲೇ ಕಾರ್ಡ್ ಆಗ್ತಾರೆ. ಅವರು ಕೂಡ ಕಾಂಗ್ರೆಸ್ನ ಬೆಂಬಲಿಸುವಂಥ ಸಾಧ್ಯತೆ ಇದೆ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಒಂದು ವಿಷಯ ತುಂಬ ಕ್ಲಿಯರ್ ಆಗಿ, ಲೋಕಸಭಾ ಚುನಾವಣೆ ಬರುವಾಗ ಕರ್ನಾಟಕದ ಜನರ ಈ ಚುನಾವಣೆಯನ್ನು ನೋಡುವಂತಹ ದೃಷ್ಟಿಯೇ ಬೇರೆ. ಬಟ್ ನೋಡಿ, 2014ರ ಚುನಾವಣೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಇದೇ ಸಿದ್ದರಾಮಯ್ಯನವರು. ಸಣ್ಣ ಕರೆಕ್ಷನ್, ನಾನು ಇದನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಅದನ್ನ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಅದು ಬೇರೆ ಇದ್ದೇ ಇದೆ. ನಮಗೆ ಕಳೆದ 3 ಟರ್ಮಿಂದ ಅಲ್ಲಿ ಏನಾಗಿದೆ ಅಂತ ಗೊತ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಗ್ರಾಮಾಂತರಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಪ್ಲೀಸ್, ವೋಟ್ ಮಾಡುವಂತ ಪ್ಯಾಟರ್ನ್, ಜನರ ಪ್ಯಾಟರ್ನ್ ಡಿಫರೆಂಟ್ ಆಗಿ ಆಗುತ್ತೆ. ನೋಡಿ, 2013ರಲ್ಲಿ ಯಾವಾಗ ಬೈ ಎಲೆಕ್ಷನ್ ಆಯಿತು, ಆಗ ಡಿ ಕೆ ಸುರೇಶ್ ಅವರು ಬಂದಿರುವಂಥದ್ದು. 14ರ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಒಂದು ಕಾಂಟೆಸ್ಟ್ ಮಾಡಿದ್ವಿ. ನಮಗೆ 4,57,000, 3,60,000 JDSಗೆ ಬಂತು. ಅವರು 5.5 ಲಕ್ಷ, ಅಂದರೆ 1.5 ಲಕ್ಷದ ಲೀಡಿಂಗಲ್ಲಿ 2014ರ ಚುನಾವಣೆಯಲ್ಲಿ ಗೆದ್ದರು. 2019ರ ಚುನಾವಣೆಯಲ್ಲಿ ಕೇವಲ 15 ದಿವಸ ಮುಂಚೆ ನಾವು ನಮ್ಮ ಅಭ್ಯರ್ಥಿಯನ್ನು ಅಲ್ಲಿ ಫೀಲ್ಡ್ ಮಾಡಿದ್ರೇನು 6,70,000 ಮತಗಳನ್ನು ತೆಗೆದುಕೊಂಡಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಇದು 2 ಟರ್ಮ್ ಆಯಿತು. ಇನ್ನು 3ನೇ ಟರ್ಮು ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡಿರುವಂಥ ಕೆಲಸಗಳು ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಕೇವಲ ಅದರಿಂದನೇ ಆಗುತ್ತಾ? ಇಲ್ಲ, ಒಳ್ಳೆಯ ಅಭ್ಯರ್ಥಿನೂ ಬೇಕು ಅಂತೇಳಿ ಈ ಬಾರಿ ತುಂಬ ಮುಂಚೆನೇ ಡಿಸೈಡ್ ಮಾಡಿ, ಯಾರು ಇಡೀ ಬೆಂಗಳೂರನ್ನು, ಇಡೀ ಕರ್ನಾಟಕ, ಇಡೀ ದೇಶ ಯಾರನ್ನ ಒಪ್ಕೊಳ್ಳುತ್ತೋ
ಅಂತಹ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ನಾವಿವತ್ತು ತಂದು ಕೊಟ್ಟಿರೋದ್ರಿಂದ ನಮ್ಮ ಪ್ಯಾಟರ್ನು ಪ್ಲಸ್ ನರೇಂದ್ರ ಮೋದಿ ನಮ್ಮ ಸ್ಟ್ರಾಟಜಿ ಮತ್ತು ಕಾಂಗ್ರೆಸ್ ಮಾಡುವಂಥ ಈ ಥರದ ತಪ್ಪುಗಳಿಂದ ನಮ್ಗೆ ರಾಜಕೀಯವಾಗಿ ತುಂಬ ಉಪಯೋಗ ಆಗುತ್ತೆ. ನಾವು ಕೇವಲ ಇದೊಂದೇ ಅಲ್ಲ, ಎಲ್ಲ ಚುನಾವಣೆಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವರ ತಪ್ಪುಗಳು ನಿಮ್ಮ ಉಪಯೋಗಕ್ಕೆ ಬರೋದು ಸೆಕೆಂಡ್ರಿ. ನಿಮ್ಮ ಒಪ್ಪುಗಳೇನು, ನಿಮ್ಮ ಪಾಸಿಟಿವ್ಸ್ ಏನು? ನಾನು ಆಗ್ಲೇ ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅಂತ ಅತ್ಯಂತ ಒಳ್ಳೆಯ ವ್ಯಕ್ತಿ, ನೋ ಡೌಟ್ ಅಬೌಟ್ ಇಟ್. ಇವೆಲ್ಲದರ ಜೊತೆಗೆ BJPಯ ಕಡರ್ ಏನಿದೆ ಅದು ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೆ ಅಂತ ನಾನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲ. ನಿಮ್ಮ BJP MLAಗಳ ಲೆಕ್ಕಾಚಾರದಲ್ಲೂ ಕೂಡ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು ಏನಿದೆ ಅಂತ, ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ, ಇಟ್ಸ್ ಆಲ್ ವೆರಿ ಎವಿಡೆಂಟ್, ಪೀಪಲ್ ನೋ ಅಬೌಟ್ ಇಟ್, ಆಯಿತಾ? ಅದರ ಜೊತೆಗೆ ನಾನು ಹೇಳಿದೆ ನಿಮಗೆ, ಮುಸಲ್ಮಾನ್ ವೋಟುಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಗೆ ಬರೋ ಚಾನ್ಸಸ್ ಇದೆ. ಈ ಸಲದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅದೇ ಆಯಿತು, ಆಯಿತಾ? ನಿಮ್ಮ ಆ್ಯಕ್ಚುಯಲ್ ಫ್ಯಾಕ್ಟರ್ಸ್ ಏನು? ಕುಡ್ ಯು ಜಸ್ಟ್ ಗಿವ್ ಮಿ ಲಿಸ್ಟ್ 5 ಥಿಂಗ್ಸ್ ಇವೆಲ್ಲದರ ಮೇಲೆ ನಾವು ಸೆಣಸಾಡ್ತೀವಿ, ಆ್ಯಕ್ಚುಯಲ್ ಪಾಲಿಟಿಕ್ಸ್ ಮಾಡ್ತೀವಿ ಅಂತ ಬೈದಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಬೇರೆ ನಾನು ಕೇಳ್ತಾ ಹೇಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಮೋದಿಯವರು ಮಾಡಿರುವಂತಹ ಕೆಲಸಗಳು ಸ್ಪಷ್ಟವಾಗಿ ಪ್ರತಿಯೊಬ್ಬರು ಗ್ರಾಮಾಂತರ ಇಸ್ ಡಿಫರೆಂಟ್. ಹಾಗೇನಿಲ್ಲ, ಇವತ್ತು ಗ್ರಾಮಾಂತರ ಗ್ರಾಮಗಳಿಗೆ ಅಲ್ಲ, ಒಂದು ನಿಮಿಷ ತಡ್ರಿ, ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. DK ಸುರೇಶ್ ಹ್ಯಾಸ್ ಬೀನ್ ಒನ್ ಆಫ್ ದಿ ವೆರಿ ಆಕ್ಟಿವ್ ಪಾರ್ಲಿಮೆಂಟೇರಿಯನ್ಸ್. ಅದು ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಭಿವೃದ್ಧಿ ವಿಚಾರಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ DK ಸುರೇಶ್ ಅವರಿಗೆ ಸರಿಸಾಟಿ ಬಹಳ ಜನ ಬರೋದಿಲ್ಲ. ಆದ್ರೆ ಈಗ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾವು ತಂದಿರೋದು ಸ್ಟ್ರಾಟಜಿ, ಕಳೆದ 2 ಚುನಾವಣೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ವೋಟ್ಗಳು ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ. ಕೇವಲ ಅಶ್ವಥ್ ನಾರಾಯಣ ಅವ್ರನ್ನ 15 ದಿವಸ ಮುಂಚೆ ಫೀಲ್ಡ್ ಮಾಡಿದ್ರೆ ಹಿಂದಿನ ಚುನಾವಣೆಗಿಂತ 12% ನಮ್ಗೆ ಜಾಸ್ತಿ ಆಗಿದೆ. ನಮಗೆ ವೋಟ್ ಶೇರ್ ಜಾಸ್ತಿ ಆಗ್ತಿದೆ, ಜನ ಒಪ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಬ್ಯಾಂಗ್ಳೂರು ಸೌತ್, ಅಂದರೆ ಬ್ಯಾಂಗ್ಳೂರು ಸೌತು ಮತ್ತು RR ನಗರ ನಮ್ಗೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದಿದೆ ಈ ಸಲ ದೇಶದ ಚುನಾವಣೆಯ ದೃಷ್ಟಿಯಿಂದ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ, ಜನ ವಿಚಾರ ಮಾಡುವಂಥದ್ದಿದೆಯಲ್ಲ, ಇವತ್ತು ಜನ ಎಲ್ಲವನ್ನು ನೋಡ್ತಾರೆ. ಇವರು ಉಪಯೋಗಿಸುವಂಥ ಪದಗಳಿಂದ ಹಿಡಿದು, ಡಾಕ್ಟರ್ ಬ್ಯಾಕ್ಗ್ರೌಂಡಿಂದ ಹಿಡಿದು, ನರೇಂದ್ರ ಮೋದಿಯವರು ಮಾಡಿರುವಂಥ ಕೆಲಸದಿಂದ ಹಿಡಿದು ಎಲ್ಲವನ್ನು 3 ಬೆಸ್ಟ್ ಫ್ಯಾಕ್ಟರ್ಸ್ ಹೇಳ್ತೀನಿ ನಾನು. 3 ಬೆಸ್ಟ್ ಫ್ಯಾಕ್ಟರ್ಸ್ ಇದೆ. ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಡಾಕ್ಟರ್ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗುತ್ತೆ, ನರೇಂದ್ರ ಮೋದಿಯವರು ಪ್ರತಿಯೊಬ್ಬರ ಜೀವನದಲ್ಲಿ ತಂದಿರುವಂಥ ಬದಲಾವಣೆಗಳು ಇದರಲ್ಲಿ ಮ್ಯಾಟರ್ ಆಗುತ್ತೆ. ಹೀಗಾಗಿ ನಮಗೇನು ಕಾನ್ಫಿಡೆನ್ಸ್ ಇದೆ, ಅದ್ರ ಜೊತೆಗೆ ನಾವು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ. ಒಬ್ಬ ಸಭ್ಯಸ್ಥ ಬಂದಿದ್ದಾರೆ, ಒಬ್ಬ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಬಂದಿದ್ದಾರೆ, ಅವ್ರು ಗೆದ್ದೇ ಗೆಲ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಚಂದನ್. ಓಕೆ, ಐಲ್ ಗೆಟ್ ಬ್ಯಾಕ್ ಟು ಯು. ಪ್ರಸಾದ್ ಅವರೇ ಮಾತಾಡಿಸ್ತೀನಿ ನಿಮ್ಮನ್ನು. ದೇವರಾಜ್ ಅವರನ್ನ ಮಾತನಾಡಿಸ್ಬೇಕು. ನಿಮ್ಮ ಪ್ರಕಾರ ಅವ್ರು ಒಳ್ಳೆ ಮನುಷ್ಯ, ಆಲ್ ಫೈನ್, ಗುಡ್ ಕ್ಯಾಂಡಿಡೇಟ್, ಎವ್ರಿಥಿಂಗ್ ಈಸ್ ಫೈನ್, ಬಟ್ ಅವ್ರು ಇದಕ್ಕಿಂತ ಮುಂಚೆ ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಸೌತ್ ಕೊಡಿ ಅಂತ ಕೇಳಿದ್ರು ಅನ್ನೋದೊಂದು ಚರ್ಚೆ ಇದೆ. ಹೌದಾ, ನಿಜಾನ? ಅಲ್ಲ, ಖಂಡಿತವಾಗಿಯೂ ಶ್ರೀಯುತ ಮಂಜುನಾಥ್ ಅವ್ರ ವಿಷಯ ಬಂದಾಗ ಇವತ್ತು NDAಯಲ್ಲಿ ಅದು ಚರ್ಚೆ ಆಯಿತು. ಖಂಡಿತ ಚರ್ಚೆ ಆಯಿತು. ಇವರನ್ನ ಬೆಂಗಳೂರು ಸೌತ್ಗೆ ತರಬೇಕಾ, ನಾರ್ತ್ಗೆ ತರಬೇಕಾ, ಗ್ರಾಮಾಂತರಕ್ಕೆ ತರಬೇಕಾ ಅಂತ ಹೇಳಿ ಅಂತಿಮವಾಗಿ BJP ಪಕ್ಷ ಇವತ್ತೊಂದು ದಿವಸ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕೊಡಬೇಕು, ಅಲ್ಲಿಂದ ಬರಲಿ ಅಂತಕ್ಕಂಥದ್ದು. ಯಾಕೆ ಅಂತಕ್ಕಂಥದ್ದು ನೀವು ಒಂದು ವಿಷಯ ಹೇಳಿ, ಆ ವಿಷಯಕ್ಕೆ ನಂದು ಒಮ್ಮತ ಇಲ್ಲ. ಯಾಕೆ ಅಂತಂದರೆ ಶ್ರೀಯುತ ಸುರೇಶ್ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಸಹಮತ ಇಲ್ಲ. ಯಾಕೆ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಈ ವ್ಯಕ್ತಿ ಪ್ರಪ್ರಥಮ ಬಾರಿಗೆ ದೇಶದ ಇಬ್ಬಾಗದ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ, ಪ್ರಪ್ರಥಮ ಬಾರಿಗೆ ನಾನು ಒಪ್ಕೊತೀನಿ. GST ಕೇಳೋದು ನಮ್ಮ ಹಕ್ಕು, ನೀವು ಕೇಳಿದ್ರಿ, ಇವತ್ತು ಕೇಳ್ತಿದ್ರಿ, ಕೇಳಿದ ಜಾಗ ಎಲ್ಲಿ? ಹೊರಗಡೆ ಬಂದು ಕೇಳಿದ್ರೋ ಹೊರತು ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ದಿವಸ ನೀವು ಮೇಕೆದಾಟ್ ಬಗ್ಗೆ ಮಾತಾಡಿದ್ರಿ, ಕೃಷ್ಣ ಬಗ್ಗೆ ಮಾತನಾಡಿದ್ರಿ, GST ಕಂಪ್ಲೀಟ್ ಮಾಡ್ತೀವಿ. ಮಾತಾಡಿಲ್ಲ ಅವಕಾಶ ಕೊಟ್ಟ ಮಾತಾಡ್ರಿ. ಬರಲೇಬೇಕಾಗುತ್ತೆ, ಅವಕಾಶ ಕೊಟ್ಟ ಮಾತಾಡೋದಕ್ಕೆ ಅವಕಾಶ. ಪ್ರಸಾದ್ ಗೌಡ್ರೆ, ಯಾವುದು ಕಾಂಗ್ರೆಸ್ 28 ಅವತ್ತೇ ಕಿತ್ತಾಕಿದ್ರು ನೀವು. ಕಾಂಗ್ರೆಸ್ 28 ಅವತ್ತೇ ಕಿತ್ತಾಕಿದ್ರು ನೀವು.
ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರೆ, ನೀರಾವರಿ ವಿಷಯದಲ್ಲಿ ಅನ್ಯಾಯ ಮಾಡಿದ್ರೆ, ರಾಜ್ಯ ಭಾಷಾ ವಿಷಯದಲ್ಲಿ ಅನ್ಯಾಯ ಮಾಡಿದ್ರೆ, ಒಂದು ಕಾಲದಲ್ಲಿ 28 ಜನ ಇದ್ರು ನೀವು. ಅವತ್ತೇನ್ ಮಾಡಿದ್ರಿ ನೀವು? ಬರುವಂತ GST ಕೊಡ್ಲಿಲ್ಲ. 28 ಜನ ಇದ್ರು, ಅವತ್ತೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಮ್ಮ GST ವಿಷಯ ಬಂದಾಗ ಕೇಳಿರ್ತಕ್ಕಂಥದ್ದು ನಾನು ತಪ್ಪು ಅಂತ ಎಲ್ಲೂ ಹೇಳಲ್ಲ, ಕೇಳಿರ್ತಕ್ಕಂಥ ತಪ್ಪು ಅಂತ ಹೇಳಲ್ಲ. ಇವತ್ತು GST ನ ಒಂದು ಸಲ ಫೈನಾನ್ಸ್ ಅವರಷ್ಟು ಅಭಿವೃದ್ಧಿ ಮಾಡಿರುವಂತವರು ಯಾರಿಲ್ಲ. ಮಾತಾಡಕ್ಕೆ ಬಿಡ್ತೀರಾ? ಇಲ್ಲಿ ನಡೆಯಲ್ಲ, ಇದು ಬೇಡ. GST ಕ್ಲಾರಿಫೈ ಮಾಡ್ತೀನಿ. ನಾನು ಕೇಳಿರ್ತಕ್ಕಂಥ ಅಪೋಸ್ ಮಾಡ್ತಾ ಇಲ್ಲ. ನಾನು ಒಂದೇ ಒಂದು ಪ್ರಶ್ನೆ, GST ಕೇಳಲಿಕ್ಕೆ ವಿಧಾನಗಳಿವೆ, ಖಂಡಿತ ನೀವು ಕೇಳಿದ್ರಲ್ಲಪ್ಪ, ರಾಜ್ಯಕ್ಕೆ ತಾರತಮ್ಯ ಆಗಿದೆ. ನಾವು 2 ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ವಿರೋಧ ಪಕ್ಷವಾಗಿ ಬಹಳಷ್ಟು ಜವಾಬ್ದಾರಿಯುತವಾಗಿ ಖಂಡಿತ ಮುಂದೆ ಇಟ್ಟಿದ್ದೀವಿ. ಒಂದೇನು, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಂಕಿಅಂಶಗಳು ಬೇರೆ ಇದೆ, ನೀವು ಕೊಡ್ತಕ್ಕಂಥ ಅಂಕಿಅಂಶ ಬೇರೆ ಇದೆ. ಹಾಗಾಗಿ ದಯವಿಟ್ಟು ಶ್ವೇತಪತ್ರ ಹೊರಡಿಸಿ. ಅಲ್ಲ GST ಬಿಡಿ, ಯಾಕೆ ಹೊರಡಿಸ ಸರ್? ಇಲ್ಲ, ಇವರು ಅಭಿವೃದ್ಧಿ ಕೆಲಸ ಆಗಿಲ್ಲ. ಉದಾಹರಣೆ ಹೇಳ್ತಿರೋದು, ಇವರು ಎಂದೂ ಸಹ GST ಇಂದ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದ್ದ Let us stick on to ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ CN ಮಂಜುನಾಥ್, ಪ್ರಸಾದ್ ಗೌಡ್ರೆ ಒಂದು ನಿಮಿಷ. GST ಬಗ್ಗೆ ನಾನು ಬೇಕಾದ್ರೆ ಗಂಟೆಗಟ್ಟಲೆ ಮಾತನಾಡ್ತೀನಿ. ಓಕೆ, ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ನಾನು GST ಕೇಳಿರೋದು ತಪ್ಪು ಅಥವಾ ಟ್ಯಾಕ್ಸ್ ಡೆವಲ್ಯೂಷನ್ ಕೇಳಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆಕ್ಚುಲಿ ಇಟ್ ಇಸ್ ನಾಟ್ GST, ಟ್ಯಾಕ್ಸ್ ಡೆವಲ್ಯೂಷನ್. ಓಕೆ, ನಾಟ್ ಆಕ್ಚುಲಿ GST ಅಲ್ಲ, ಟ್ಯಾಕ್ಸ್ ಡೆವಲ್ಯೂಷನ್. ಉದ್ದೇಶ ನಿಮ್ದು ಏನ್ ದಾರಿ ಕೇಳಿದ್ರು ಅಂದ್ರಲ್ಲ, ನಿಂತ್ಕೊಂಡು ಮಾತಾಡೋ ಶಕ್ತಿ ಇದೆಯಾ ಹೇಳಿ? ಅಲ್ಲ, ಒಂದು ಸರ್, ಒಂದು ಪ್ರಶ್ನೆ ಇದೆ. ನಾನು ಮಂಜುನಾಥ್ ಅವ್ರ ಬಗ್ಗೆ ಬರ್ತೀನಿ, ಅದೆಲ್ಲ ಬೇಡ. ಇವಾಗ ಒಂದು ಪ್ರಶ್ನೆ ಇದೆ. ಈಗ ಬೆಂಗಳೂರು ಸೌತ್ ಅಥವಾ ಬೆಂಗಳೂರು ನಾರ್ತ್ ಕೇಳಿದ್ರು ಅಂತ ಹೇಳ್ತಾ ಇದ್ದೀರಿ, ಏನೋ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರುತ್ತೆ ಬಿಡಿ. ಈ ಸಂದರ್ಭದಲ್ಲಿ ಬೆಂಗಳೂರು ಸೌತ್ನೋ ಅಥವಾ ಬೆಂಗಳೂರು ನಾರ್ತ್ನೋ ಅವರಿಗೆ ಕೊಡಬಹುದಾಗಿತ್ತಲ್ವಾ? ಅವಾಗ ಗೆಲುವು ವುಡ್ ಹ್ಯಾವ್ ಬೀನ್ ಮೋರ್ ಈಸಿ ಅಲ್ವಾ? ಈಗ ಎಂಟೈರ್ ಮೀಡಿಯಾ ಫೋಕಸ್ ಯಾಕೆ ಬೆಂಗಳೂರು ಗ್ರಾಮಾಂತರದ ಕಡೆಗೆ ಹೋಗುತ್ತೆ ಅಂತಂದ್ರೆ, DK ಸುರೇಶ್ ಅವರು ಕೂಡ ಅಲ್ಲಿ ಬಹಳ ಸ್ಟ್ರಾಂಗ್ ಇದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ BJP ಮೈತ್ರಿ ಅಭ್ಯರ್ಥಿ ಹಾಕೊಂಡಿದೆ ಅಲ್ಲಿ ಅನ್ನೋ ಕಾರಣಕ್ಕೆ. ಬಟ್ ನಿಮಗೆ ಅವರು ನಿಜವಾಗಿಯೂ ಕೂಡ ಕೇಂದ್ರಕ್ಕೆ ಬರಬೇಕು, ಅಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದು ಇರುವ ಸಂದರ್ಭದಲ್ಲಿ ಏನು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಖಂಡಿತವಾಗಿಯೂ ಇಲ್ಲ. ಇನ್ನೂ ಪ್ರಬಲ ಕ್ಷೇತ್ರ ಕೊಡ್ಬೋದಾಗಿತ್ತು. ಈಗ ಅವ್ರು ಬೆಂಗಳೂರು ಸೌತ್ಗೆ ಹೊಸಬರೇನಲ್ಲ, ಬೆಂಗಳೂರು ನಾರ್ತ್ಗೆ ಹೊಸಬರೇನಲ್ಲ, ಹೌದ್ ತಾನೆ? ಅವ್ರ ಮನೆ ಇರೋದು ಪದ್ಮನಾಭ ನಗರ, ಹೌದ್ ತಾನೆ? ಅವ್ರ ಬೆಂಗಳೂರು ಸೌತ್ಗೆ ಖಂಡಿತ ಹೊಸಬರಲ್ಲ, ಖಂಡಿತ ನಾರ್ತ್ಗೂ ಹೊಸಬರಲ್ಲ, ಅವರು ಯಾವುದಕ್ಕೂ ಹೊಸಬರಲ್ಲ, ಬೆಂಗಳೂರಿಗೆ ಹೊಸಬರಲ್ಲ ಅವರು. ಹೀಗಿರುವಾಗ ಈಸಿಯಾಗಿ ಅವರು ಗೆಲ್ಲೇಬೇಕು ಅಂತಿದ್ದಾಗ ಅವರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ವಾ? ಅಲ್ಲ, ಖಂಡಿತವಾಗಿಯೂ ಒಂದು ರೀತಿಯ ವಿಶ್ಲೇಷಣೆಯನ್ನು ಮಾಡ್ಲಿಕ್ಕೆ ಹೋದಾಗ ಆ ವಿಷಯಗಳು ಹೊರಹೊಮ್ಮುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನನಗೆ ಬೆಂಗಳೂರು ಸೌತಲ್ಲಿ ಶ್ರೀಯುತ ಮಂಜುನಾಥ್ ಅವರಿಗೆ ಎಷ್ಟು ಅವಕಾಶಗಳಿದೆಯೋ ಅಷ್ಟೇ ಅವಕಾಶಗಳು ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಇದೆ. ಅದ್ರ ಬಗ್ಗೆ 2 ಮಾತೇ ಇದ್ದಿಲ್ಲ ಅದರಲ್ಲಿ. ಸೊ ನಮಗೆ ಆ ಒಂದು ಸಂಶಯನೇ ನಮಗೆ ಬಂದಿದ್ದಿಲ್ಲ. ಯಾಕೆ ಅಂತಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ, ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ದಿವಸ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅಫ್ಕೋರ್ಸ್ ಇದನ್ನು ನೀವು ಲಿಂಕ್ ಮಾಡ್ತೀರಿ ಅಂತ ಅನ್ಕೊಳ್ಳಿಕ್ಕೆ ಹೋಗೋದು ಬೇಡ ಅಂತ ನನ್ನ ಒಂದು ವಿನಂತಿ. ಹೇಗೆ ಅಂತಂದರೆ, ಚುನಾವಣೆಗಿಂತ ಮೊದಲು ಏನು ಮಾಡಿದ್ರು ಇವರು? ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು. ನಂದು ಡಿಸ್ಪ್ಯೂಟ್ ಇಲ್ಲ ಅದ್ರ ಬಗ್ಗೆ, ನೀವು ಮಾಡಕ್ಕೆ ನಿಮ್ಗೆ ರೈಟ್ಸ್ ಇದೆ. ಚುನಾವಣೆ ಮುಂಚೆ ಇವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಲೀಗಲ್ ಸ್ಟೇಟಸ್ ಏನಿತ್ತು? ಅವತ್ತು ಇದೇ ಸ್ಟೇಟಸ್, ಇವತ್ತೇನಿದೆಯೋ ಅವತ್ತು ಅದೇ ಲೀಗಲ್ ಸ್ಟೇಟಸ್ ಇತ್ತು. ಆದರೆ ನೀವು ಯಾಕೆ ಹೋರಾಟ ಮಾಡಿದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು? ಜನಗಳನ್ನ ದಾರಿ ತಪ್ಪಿಸ್ಬೇಕಾಗಿತ್ತು. ಅಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಲ್ಲ ನೀವು. ಇವತ್ತು ನಮ್ಮ ನೀರು ತಮಿಳುನಾಡು ಹಕ್ಕನ? ಇದು ನಿಮ್ಮ ಹೋರಾಟ, ನಿಮ್ಮ ಹೋರಾಟ, ನಿಮ್ಮ ಅಭಿವೃದ್ಧಿನ? ಇದು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ತಮಿಳುನಾಡು ಹಕ್ಕು. ಇದು ನಿಮ್ಮ ಯಾಕೆ ಹೋರಾಟ ಮಾಡಿದ್ರಿ? ಹಾಗಾದ್ರೆ ನೀವು ಯಾರು ಕೂಡ ಅನುಮತಿ ಕೇಂದ್ರ ಸರ್ಕಾರ ಇಲ್ಲಿ DK ಶಿವಕುಮಾರ್ ಹೇಳ್ತಾರೆ ಅವತ್ತು ದಿವಸ
ಶ್ರೀಯುತ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಸರ್, ಇರ್ಲಿ. ನಮ್ಮ ನೀರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.